ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯ 49, 15, 16. ಐಸಾಯ ಚಾಪ್ಟರ್ 49 ವರ್ಸ್ 15 and 16. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೋ? ಒಂದು ವೇಳೆ ಮರೆತಾಳು, ನಾನಾದರೋ ನಿನ್ನನ್ನು ಮರೆಯೇ. ಹಲ್ಲೆಲೂಯಾ. ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಲ್ಲಿ ಇವೆ. ಹಲ್ಲೆಲೂಯಾ. ನೋಡಿ, 15, 16ನೇ ವಾಕ್ಯ. ಒಬ್ಬ ಹೆಂಗಸು, ದೇವರು ಉದಾಹರಣೆಯಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಒಂದು ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ, ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಅಟ್ಲೀಸ್ಟ್ ಅವಳು ಇಟ್ಟು ಕರುಣೆ ಇಡದೆ ಮರೆತಾಳೋ? ಅವಳು ಮರೆತಾಳು. ಆದರೆ ನಾನು ನಿಮ್ಮನ್ನು ಮರೆಯಲು ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮನ್ನು ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಎದುರಲ್ಲಿ ಇದೆ ಎಂಬುದಾಗಿ ದೇವರು ನಿಮ್ಮನ್ನು ನೇರವಾಗಿ, ನಿಮಗೆದುರಾಗಿ, ನಿಮ್ಮ ನೇರವಾಗಿ ಡೈರೆಕ್ಟಾಗಿ ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ನೀವು ಯಾರೇ ಇರಬಹುದು, ನೀವು ಯಾವ ಕಷ್ಟದಲ್ಲಿ ಇದನ್ನು ಕೇಳುತ್ತಾ ಇರಬಹುದು, ಅಥವಾ ಏನೇ ಸಂದರ್ಭ ನೀವು ಹಾದು ಹೋಗುತ್ತಾ ಇರಬಹುದು, ಕಷ್ಟ ಎಲ್ಲರೂ ಮರೆತ ಹಾಗೆ ನಿಮಗೆ ತೋಚಬಹುದು. ನಿಜವಾಗಲೂ ಎಲ್ಲರೂ ನಿಮ್ಮನ್ನು ಮರೆತು ಬಿಟ್ಟಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಎಲ್ಲರೂ ಮರೆತಾರು. ಹೆತ್ತ ತಾಯಿಯೇ ಕರುಣೆ ಇಡದೆ ಮರೆಯುವಾಗ ಎಲ್ಲರೂ ಮರೆತಾರು. ಹೆತ್ತ ತಾಯಿ ಕೂಡ ಮರೆತಾರು, ಆದರೆ ನಾನು ನಿನ್ನನ್ನು ಮರೆಯೇ. ದಿಸ್ ಇಸ್ ದ ಪ್ರಾಮಿಸ್. ಇವರು ಹೇಳುತ್ತಾ ಇರುವುದೇನೆಂದರೆ, ನಾನು ನಿನ್ನನ್ನು ಮರೆಯುವುದಿಲ್ಲ. ಐ ವಿಲ್ ನೆವರ್ ಫಾರ್ಗೆಟ್ ಯು. ಯು ವಿಲ್ ಬಿ ನೆವರ್ ಫಾರ್ಗಾಟನ್ ಬೈ ಮೀ. ದೇವರಿಂದ ನೀನು ಮರೆಯಲ್ಪಡುವುದಿಲ್ಲ. ಯಾಕಂದರೆ ಅವರು ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನೀನು ಯಾವಾಗಲೂ ನಿನ್ನ ನೆನಪಿನಲ್ಲಿ ನಿನ್ನನ್ನು ನೆನಪು ಮಾಡಿಕೊಂಡು ಇರುವುದರಿಂದ ಅವರು ಮರೆಯಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸೊ ಇವತ್ತು ನಾವು ಧೈರ್ಯ ಹೊಂದಿಕೊಳ್ಳಬೇಕಾಗಿದೆ. ಸೋತು ಹೋಗಬಾರದು, ಕುಗ್ಗಿ ಹೋಗಿದ್ದರೆ ಅದರಿಂದ ಹೊರಗಡೆ ಬನ್ನಿರಿ. ಡಿಪ್ರೆಷನಲ್ಲಿ ಹೋಗಿದ್ರೆ ಅದರಿಂದ ಹೊರಗಡೆ ಬನ್ನಿರಿ. ಯಾಕಂದರೆ ದೇವರು ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಪರಿಸ್ಥಿತಿ ಎಷ್ಟೇ ಆಳವಾಗಿದ್ದರೂ ದೇವರು ನಿಮ್ಮನ್ನು ಮರೆತಿಲ್ಲ. ನೀವು ಒಂಟಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ. ದೇವರು ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದಾರೆ. ಒಂದು ತಾಯಿ, ಒಂದು ಪಕ್ಷಿ, ಒಂದು ತಾಯಿ ಮೃಗ ತನ್ನ ಮಗುವನ್ನು ಜೋಪಾನವಾಗಿ ಅದು ತನ್ನ ಬಾಯಲ್ಲಿಯೋ ಕೈಯಲ್ಲಿಯೋ ರೆಕ್ಕೆಯಲ್ಲಿಯೋ ಅದು ಎತ್ತಿಕೊಂಡು ಅಡಗಿಸಿ ಮರೆಮಾಡಿ ಅದಕ್ಕೆ ಆಹಾರ ಉಣಿಸಿ ಹಾಲು ಉಣಿಸಿ ಅದನ್ನು ಸಂರಕ್ಷಿಸುವುದಾದರೆ, ಹಲ್ಲೆಲೂಯಾ, ಪಕ್ಷಿಗಳನ್ನು ಆ ಮೃಗಗಳನ್ನು ಸೃಷ್ಟಿ ಮಾಡಿದ ದೊಡ್ಡ ಸೃಷ್ಟಿಕರ್ತ ದೇವರು, ರಾಜಾದಿ ರಾಜ, ಕರ್ತಾದಿ ಕರ್ತ, ಚಕ್ರವರ್ತಿಯಾದ ದೇವರು ನಿಮ್ಮನ್ನು ಮರೆತು ಬಿಡುವನ? ನಿಮ್ಮನ್ನು ಕಾಪಾಡುವುದಿಲ್ಲವೋ? ನಿಮ್ಮನ್ನು ಪೋಷಿಸುವುದಿಲ್ಲವೋ? ನಿಮ್ಮನ್ನು ತಪ್ಪಿಸಿ ಕಾಪಾಡುವುದಿಲ್ಲವೋ? ನಿಮ್ಮನ್ನು ಹೊತ್ತುಕೊಂಡು ಹೋಗುವುದಿಲ್ಲವೋ? ನೀವು ನಡೆಯಲು ಅಸಾಧ್ಯ ಎಂಬುದಾಗಿ ಹೇಳುವಾಗ ನಿಮ್ಮನ್ನು ತನ್ನ ತೋಳಿನಲ್ಲಿ, ತನ್ನ ಸೊಂಟದ ಮೇಲೆ ಇಟ್ಟು ನಿಮ್ಮನ್ನು ಹೊತ್ತುಕೊಂಡು ಹೋಗುವ ಒಂದು ತಾಯಿ ಹಾಗೆ, ಒಂದು ತಂದೆಯ ಹಾಗೆ ದೇವರು ನಿಮ್ಮನ್ನು ಮರೆತಿಲ್ಲ. ಹಲ್ಲೆಲೂಯಾ. ಇಷ್ಟೇ ನಮಗೆ ಸಾಕು. ದಿಸ್ ಇಸ್ ಅ ವಂಡರ್ಫುಲ್ ಅಶ್ಯೂರೆನ್ಸ್. ಇದು ಒಳ್ಳೆಯ ಒಂದು ನಿರೀಕ್ಷೆ ತುಂಬುವ, ನಂಬಿಕೆ ಕೊಡುವಂತಹ ಮಾತು. ನೋಬಡಿ ಕ್ಯಾನ್ ಸೇ ಸೋ ಶ್ಯೂರ್ಲಿ. ಬೇರೆ ಯಾರೆಷ್ಟು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆ ಪೇರೆಂಟ್ಸ್, ಆ ಬ್ರದರ್ಸ್, ಆ ಸಿಸ್ಟರ್ಸ್, ಆ ಫ್ಯಾಮಿಲಿ ಮೆಂಬರ್ಸ್, they cannot be so sure and they can say, I will not forget you. I have not forgotten you. They will forget at any point of time. At some point of time, ಏನೋ ಒಂದು ಸಮಯ ಬಂದಾಗ, ಒಂದು ಮೂಮೆಂಟು, ಒಂದು ಕ್ಷಣ ಬಂದಾಗ ಎಲ್ಲರೂ ಮರೆತು ಬಿಡುವ ಸಂಗತಿಗಳು ಬರುತ್ತದೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ, ಅದರ ನಡುವೆ, ಅಂಥ ಜಗತ್ತಿನಲ್ಲಿ, ಅಂಥ ಫ್ಯಾಮಿಲಿ ಪ್ರಾಬ್ಲಮಲ್ಲಿ, ಅಂಥ ಕುಟುಂಬದಲ್ಲಿ ನೀನು ಇದ್ದರೂ ನಿನ್ನನ್ನು ನಾನು ನಿನ್ನನ್ನು ಮರೆಯೇ.
ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಏಸಪ್ಪ, ಈ ಸುಂದರವಾದ ಮಾತಿಗಾಗಿ ಸ್ತೋತ್ರ, ಬಲವಾದ ಮಾತು, ಶಕ್ತಿಯುತವಾದ ಮಾತಿಗಾಗಿ ಸ್ತೋತ್ರ, ಸತ್ಯವಾದ ಮಾತಿಗಾಗಿ ಸ್ತೋತ್ರಪ್ಪ. ಇನ್ನು ಸತ್ಯವನ್ನೇ ಹೇಳುವ ದೇವರು, ಸುಳ್ಳು ಹೇಳುವ ದೇವರಲ್ಲ. ಏಸಪ್ಪ, ಈ ಸಮಯದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಮ್ಮನ್ನು ಎತ್ತು ಸ್ವಾಮಿ, ನಮ್ಮನ್ನು ಬಲಪಡಿಸು, ಒಬ್ಬೊಬ್ಬರನ್ನು ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾತನ್ನು ನಂಬೋಣವ, ಸತ್ಯವನ್ನು ನಂಬೋಣ. ಸುಳ್ಳು ಕೇಳಿ ಕೇಳಿ ಸಾಕಾಯಿತು. ಸುಳ್ಳು ನಂಬಿ ನಂಬಿ ಮೋಸ ಹೋಗಿದ್ದು ಸಾಕು. ಸತ್ಯ, ದೇವರು ಹೇಳುವುದಲ್ಲ ಸತ್ಯ. ಸತ್ಯವನ್ನು ನಂಬ್ರಿ, ಆ ಸತ್ಯ ನಿಮ್ಮನ್ನು ಬಲಪಡಿಸುತ್ತದೆ. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಮರೆಯೇನು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.